ಹ್ಯಾಪಿ ಹ್ಯಾಪಿ ಫುಲ್ ಹ್ಯಾಪಿ. ಫುಲ್ ಹ್ಯಾಪಿ. ಬಿಹಾರಲ್ಲಿ ಹ್ಯಾಪಿ ಆಗಿದ್ಯಾ, ಬೆಂಗಳೂರಲ್ಲಿ ಹ್ಯಾಪಿ ಆಗಿದ್ಯಾ? ಇನ್ನೆಲ್ಲ ಜಾಸ್ತಿ ಹ್ಯಾಪಿ ಐತೆ. ಇದು ಬಿಹಾರಿಂದ ಬೆಂಗಳೂರಿಗೆ ಯಾಕೆ ಬಂದೆ? ಬಾಂಬೆ ಇತ್ತು, ಕಲ್ಕತ್ತಾ ಇತ್ತು, ಅದು ಬಿಹಾರ್, ಅದು ಕನ್ನಡ ಇದು ಚೆನ್ನಾಗಿದ್ದೀನಿ. ಕರ್ನಾಟಕ ಚೆನ್ನಾಗಿದೆ. ಚೆನ್ನಾಗಿದೆ. ಯಾರು ಹೇಳಿದ್ದು? ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ. ಗಾಡಿ ಹಿಂಗೆ ಪಂಚರ್ ಆಗಿತ್ತು, ಪಂಚರ್ ಅಂಗಡಿಗೆ ಬಂದೆ, ಪಂಚರ್ ಹಾಕಿಸ್ದೆ. ಪಂಚರ್ ಹಾಕ್ಸುವಾಗ ಅವ್ರ ಕಷ್ಟನೂ ನೋಡಿದ್ವಿ. ಪಾಪ ಎಲ್ಲೆಲ್ಲಿಂದನೋ ಬಂದಿರ್ತಾರೆ, ಕಷ್ಟಪಡ್ತಾರೆ, ಕೈ ಗಾಯ ಆಗುತ್ತೆ, ತಲೆ ಕೆಡಿಸ್ಕೊಳಲ್ಲ, ಬಿಸಿಲು ಮಳೆ ಏನು ನೋಡಲ್ಲ. ಹೊಟ್ಟೆ ತುಂಬಬೇಕಲ್ಲ, ಹೊಟ್ಟೆಗೋಸ್ಕರ ನಾನಾ ವೇಷ ಅಂತ ಹೇಳ್ತೀವಿ. ಆ ನಾನಾ ವೇಷಗಳಲ್ಲಿ, ನಾನಾ ಕೆಲಸಗಳಲ್ಲಿ ಇದು ಕೂಡ ಒಂದು. ಪಂಚರ್ ಅಂಗಡಿ ಮಾತಾಡ್ಸೋಣ ಬನ್ನಿ. ದಿನ ಎಷ್ಟು ಪಂಚರ್ ಆಗ್ತಾರೆ, ಹೇಗೆ ಅವ್ರ ಕಷ್ಟ, ಎಲ್ಲಿಂದ ಬಂದಿದ್ದಾರೆ ಮಾತಾಡ್ಸೋಣ. ಅಮ್ಮ ಏನಮ್ಮ ಹೆಸರು? ಸುಮನ್. ಸುಮನ್. ಎಲ್ಲಿಂದ ಬಂದಿರೋದು? ಬಿಹಾರ್. ಬಿಹಾರ್. ಯಾವಾಗ ಬಂದಿದ್ದು? ಏನ ನಮ್ಗೆ ಗೊತ್ತಿಲ್ಲ, ಸ್ವಲ್ಪ ಸ್ವಲ್ಪ ಕನ್ನಡ ಮಾತಾಡ್ಬೇಕು. ಪರವಾಗಿಲ್ಲ, ಹಿಂದಿ ಆದ್ರೂ ಓಕೆ. ಕನ್ನಡ ಅರ್ಥ ಆಗುತ್ತಾ? ಅರ್ಥ ಆಗುತ್ತಾ? ಇಲ್ಲಿಗೆ ಬಂದು ಎಷ್ಟು ದಿನ ಆಯ್ತು? 3 ಜನ. 3 ಜನ. 3 ದಿನ ಅಲ್ಲ, 3 ತಿಂಗಳು ಇಲ್ಲ 3 ವರ್ಷ? 3 महीने या 3 साल? 6 ತಿಂಗಳು. 6 ತಿಂಗಳು. इसके मतलब 6 महीने. 6 महीने हुआ. ಓಕೆ. ಇಲ್ಲಿ ಎಲ್ಲಿದೆಯಾ? ಭಾರತ್ ಪೆಟ್ರೋಲ್ ಪಂಪ್ ಅಲ್ಲೇ. ಪೆಟ್ರೋಲ್ ಬಂಕ್ ಅಲ್ಲೇ? ಮನೆ? ಹೌಸ್ घर कहाँ पर है? ಥೋಡಾ ಹಾಗೆ. ಥೋಡಾ ಹಾಗೆ. ಸ್ವಲ್ಪ ಮುಂದೆ ಆ ಕಡೆ. ಎಷ್ಟು ಜನ ಇದ್ದೀರಾ? ಎಷ್ಟು ಜನ? 3 ಜನ. 3 ಜನ. 3 ಜನ ಇದ್ದೀರಾ? ಯಾರು ಅಲ್ಲೊಬ್ಬ ಇದ್ದಾನಲ್ಲ, ಅವನ್ಯಾರು? 3 ಜನ ಐತೆ ಅಷ್ಟೇ. ಓಕೆ. ನೀವೆಲ್ಲ ಒಟ್ಟಿಗೆ ಇಲ್ಲಿ ಫ್ರೆಂಡ್ಸಾ, ಹೇಗೆ? ಫ್ಯಾಮಿಲಿನ? ಫ್ರೆಂಡ್ಸ್, ಫ್ಯಾಮಿಲಿ ಇಲ್ಲ. ಫ್ಯಾಮಿಲಿ ಇಲ್ಲ. ಫ್ಯಾಮಿಲಿ ಎಲ್ಲ ಅಲ್ಲಿದ್ದಾರೆ ಬಿಹಾರಲ್ಲಿ. ಅವರು ಐತಾ ಬಿಹಾರಲ್ಲಿ. ಬಿಹಾರಲ್ಲಿ ಇದ್ದಾರೆ. ಫ್ಯಾಮಿಲಿನಲ್ಲಿ ಎಷ್ಟು ಜನ ಇದ್ದಾರೆ? 6 ಜನ ಐತೆ. 6 ಜನ. ಯಾರ್ಯಾರು? ಮದರ್, ಫಾದರ್, ಗ್ರ್ಯಾಂಡ್ ಮದರ್, ಗ್ರ್ಯಾಂಡ್ ಫಾದರ್, ಒನ್ ಚಿಕ್ಕ ಬ್ರದರ್. ಚಿಕ್ಕ ಹುಡುಗ ಇದಾನ? ತಮ್ಮ? ಬ್ರದರ್. ಓಕೆ. ಬಿಹಾರಿಂದ ಬೆಂಗಳೂರಿಗೆ ಯಾಕೆ ಬಂದೆ? ಬಾಂಬೆ ಇತ್ತು, ಕಲ್ಕತ್ತಾ ಇತ್ತು. ಅದು ಬಿಹಾರ್, ಅದು ಕನ್ನಡ ಇದು ಚೆನ್ನಾಗಿದ್ದೀನಿ. ಕರ್ನಾಟಕ ಚೆನ್ನಾಗಿದೆ. ಚೆನ್ನಾಗಿದೆ. ಯಾರು ಹೇಳಿದ್ದು? ಅದು ಸೊಸೈಟಿ ಇದು ಚೆನ್ನಾಗಿದ್ದೀನಿ, ಅದು ಊಟ ಚೆನ್ನಾಗಿದ್ದೀನಿ, ಆಲ್ ಚೆನ್ನಾಗಿದ್ದೀನಿ. ಯಾರು ಹೇಳಿದ್ದು? ನಿನಗೆ ಹೇಗೆ ಗೊತ್ತು ಬೆಂಗಳೂರು ಚೆನ್ನಾಗಿದೆ ಅಂತ? कैसे पता है तुझे बेंगलोर अच्छा है? यहाँ के लोग अच्छे हैं, अच्छे से बात करते हैं, अच्छा से बिहेव करते हैं एक दूसरे से. कैसे पता है तुझे? हम लोग यहाँ पे कलसा ಮಾಡ್ತೀರಾ, ನಮಗೆ ಕಲಸ ಮಾಡ್ತೀರಾ. ಅದು ಆಲ್ ಕಸ್ಟಮರ್ ಐತಾ, ಅದು ಡೈಲಿ 20 ಕಸ್ಟಮರ್ ಐತಾ. ಅದು लैंग्वेज प्रॉब्लम नो प्रॉब्लम. ಅದು यहाँ के लोग को भी ಸ್ವಲ್ಪ हिंदी मातारते हैं. ओके. तो ಇದು लैंग्वेज बात करने में उतना कोई इशू नहीं होता. पहले आपका कोई दोस्त था यहाँ पर? हाँ, पहले मेरा दोस्त आया था. हाँ, मैं यहाँ पे अपने दोस्त के थ्रू आया था. वो कहाँ पर है अभी? वो अभी मार्केट एरिया में. मार्केट में? हाँ. ओके. तो जाते आते रहता है? हाँ, यहाँ पे जाते आते रहते हैं. हाँ. अभी पंचर डालता है ना? अभी पंचर डालते हैं. कितना डालता है एक दिन में? एक दिन में 30 पंचर. 30 का मतलब 30. 25 to 30. ಒಂದು ಪಂಚರ್ಗೆ ಏನು ಚಾರ್ಜ್? 80. कोई 60 दे दिया, कोई 80, कोई 50 दे दिया. वो कस्टमर के ऊपर. कोई कस्टमर ಸೇಮ್ ಅಮೌಂಟ್ ಕೊಡ್ತಾ ಇಲ್ಲ. ಅದು ಡಿಫರೆಂಟ್ ಐತೆ ಅಮೌಂಟ್. ಅದು ಒಂದು ಪಂಚರ್ 50, 60, 70, 80. ಓಕೆ. ನಿನಗೆ ಎಷ್ಟು ಖರ್ಚು ಬೀಳುತ್ತೆ? ನಿಮಗೆ 500 ದಲ್ಲಿ. ಪ್ರಾಫಿಟ್ ಎಷ್ಟು? 500 to 600. 600 ಪರ್ ಡೇ. 500 to 600 ಪ್ರಾಫಿಟ್ ಸಿಗುತ್ತೆ. ಅದು ಕೆಲಸ ಮಾಡಕ್ಕೆ ಟೈಮ್ ಐತಾ 14 hours. 14 hours. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ? ಮಾರ್ನಿಂಗ್ 7 o'clock to night 9 o'clock. ಮಾರ್ನಿಂಗ್ 7 to night 9 o'clock. ಓಕೆ. ಊಟ ತಿಂಡಿ ಎಲ್ಲ ಎಲ್ಲಿ? ಅದು ಸ್ವಲ್ಪ ಆ ಕಡೆ ಸೈಡ್ ಹೋಟೆಲ್ ಅನ್ನ ಸಾಂಬಾರ. ನಿಮ್ ಬಿಹಾರಲ್ಲಿ ಏನು ಊಟ ತಿಂತೀಯಾ? ಬಿಹಾರಲ್ಲೇ ಅದು ಅನ್ನ ಸಾಂಬಾರ ಐತಾ. ಅದು ಲ್ಯಾಂಗ್ವೇಜ್ ಡಿಫ್ರೆಂಟ್ ಐತಾ. ಇದು ಅನ್ನ ಸಾಂಬಾರ. ಬಿಹಾರಲ್ಲೇ ಚಾವಲ್, ದಾಲ್, ಚೋಖಾ, ಪಾಪಡ್, ಇದು ಅಷ್ಟೇ. ಟೇಸ್ಟ್ ಯಾವ ಚೆನ್ನಾಗಿದೆ? ಅದ ಟೇಸ್ಟ್ ಎಲ್ಲೂ ಚೆನ್ನಾಗಿದೆ. ಎರಡು ಚೆನ್ನಾಗಿದೆ. ನಾನ್ ವೆಜ್ಜಾ ವೆಜ್ಜಾ ನೀನು? ನಾನ್ ವೆಜ್ ಎಲ್ಲೂ ಎರಡು ತಿಂತೀಯ? ನಾನ್ ವೆಜ್ ಸ್ವಲ್ಪ. ಓಕೆ. ಇಲ್ಲಿ ಫಿಲಮ್ಗಳು ಹೋಗ್ತೀಯಾ?
ಹೋಗ್ತೀಯಾ? ರಜೆ ಯಾವತ್ತು? ರಜಾ ಇಲ್ಲ. ರಜೆ ಇಲ್ಲ, ನಿನಗ್ ಬೇಕಂದಾಗ ರಜೆ ಹಾಕೊಳ್ಳೋದು. ಅದು ರಜಾ ಆಯ್ತಾ उसके बाद ಫಿಲಿಂ ಕೊಡ್ತೀನಿ, ನೋಡ್ತೀನಿ. ಓಕೆ, ನಿನಗ್ ರಜೆ ಯಾವಾಗ ಸಿಗುತ್ತೆ? ನಿನ್ಗೆ ಯಾವಾಗ ರಜೆ ಹಾಕೊಳ್ತೀಯಾ? 1 week once ಇಲ್ಲ ಮहीने में एक बार? 1 month. ಓ 3 ತಿಂಗಳ 1 ಟೈಮ್ ರಜಾ ಆಯ್ತಾ? ಓಕೆ ಓಕೆ ಅಷ್ಟೇ. ಓಕೆ. 3 ತಿಂಗಳ. ಪಂಚರ್ ಆಗ್ತಿರ್ತೀಯಲ್ಲ, ಕೈಯೆಲ್ಲ ಫುಲ್ ಬ್ಲಾಕ್ ಆಗುತ್ತಲ್ಲ, ಹೇಗೆ ವಾಶ್ ಮಾಡ್ಕೊಡಿ? ಯಾಕೆಂದ್ರೆ ಇಲ್ಲೆಲ್ಲ ನೋಡಿದ್ನಲ್ಲ, ಆಯಿಲ್ ಎಲ್ಲ ಆಗಿದೆ ಫುಲ್ಲು, ಕೈಯೆಲ್ಲ ಇದಾಗ್ತಾ ಇರುತ್ತೆ, ಪಂಚರ್ ಹಾಕುವಾಗ ಚುಚ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಅದೆಲ್ಲ ಆಗಿದೆಯಾ? ಆಗಿದೆ. ಆಗಿದೆ. ಎಷ್ಟು ಏಜ್ ನಿಂದು? ಏನ ಏಜ್? ಏಜ್ 21. 21. ಓದ್ದ? ಎಜುಕೇಶನ್ ಏನು? ಗ್ರಾಜುಯೇಟ್ ಆಯ್ತಾ? ಗ್ರಾಜುಯೇಟ್ ಆಯ್ತಾ? ಗ್ರಾಜುಯೇಟ್ ಆಗಿದೆ. ಏನ್ ಓದ್ದೆ ಗ್ರಾಜುಯೇಷನ್ ಅಲ್ಲಿ? 3 years ಆಯ್ತಾ? 3 years ಗ್ರಾಜುಯೇಷನ್. ಅದೇ ಯಾವ 3 semesters. ಯಾವ ಸಬ್ಜೆಕ್ಟ್? ಅದು ಹಿಂದಿ ಆಯ್ತಾ? ಹಿಂದಿ. ಹಿಂದಿ. ಈಗ ನಮ್ಮಲ್ಲಿ ಈಗ ಡಿಗ್ರಿ ಮಾಡಿದ್ದಾರೆ, ನೀನು ಡಿಗ್ರಿ ಮಾಡಿದ್ಯಾ? ಡಿಗ್ರಿ ಡಿಗ್ರಿ ಹಿಂದಿ ಹಿಂದಿ ಹಿಂದಿ. ಡಿಗ್ರಿ ಪೂರ್ತಿ ಆಗಿಲ್ಲ. ಡಿಗ್ರಿ ಯಾರ್ದು ಪೂರ್ತಿ ಆಗಿಲ್ಲ, ಅದು ಲಾಸ್ಟ್ ಇಯರ್ ಐತಾ. ಇದು 25 ಲಾಸ್ಟ್ ಇಯರ್ ಐತಾ ನಮ್ದು. ಓಕೆ. ಈಗಲೂ ಓದ್ತಾ ಇದೆಯಾ? ಓದ್ತಾ ಇದೆಯಾ? ಅದು ಓ ಬಿಹಾರಲ್ಲೇ ಏ ಆಫ್ಲೈನ್ ಕ್ಲಾಸ್, ಬೇಕಂದ್ರೆ ಹೋಗಿ ಎಕ್ಸಾಮ್ ಬರೆಯೋದು. एग्जाम ಅದು ಫುಲ್ ಆಗಿತ್ತು ಎಕ್ಸಾಮ್. ಇದು ಲಾಸ್ಟ್ ಇಯರ್ ಐತಾ. एग्जाम देने के बाद आई एम कम टू कर्नाटका. ಓಕೆ ಓಕೆ ಓಕೆ. ಎಂಜಾಯ್ ಅಂದ್ರೆ ಬಿಹಾರ್ಗೆ ಎಷ್ಟು ಸಲ ಹೋಗ್ತೀಯಾ? 1 year. 1 year once ಅಷ್ಟೇ, ಇನ್ನು ಉಳಿದಿದ್ದೆಲ್ಲ ಇಲ್ಲೇ. ಓಕೆ. ಖುಷಿ ಇದೆಯಾ? ಹ್ಯಾಪಿ? ಹ್ಯಾಪಿ ಹ್ಯಾಪಿ, ಫುಲ್ ಹ್ಯಾಪಿ. ಫುಲ್ ಹ್ಯಾಪಿ. ಬಿಹಾರಲ್ಲಿ ಹ್ಯಾಪಿ ಆಗಿದ್ದ, ಬೆಂಗಳೂರಲ್ಲಿ ಹ್ಯಾಪಿ ಆಗಿದ್ಯಾ? ಇನ್ನೆಲ್ಲ ಜಾಸ್ತಿ ಹ್ಯಾಪಿ ಐತಾ. ಇದು ಬೆಂಗಳೂರಲ್ಲಿ ಜಾಸ್ತಿ ಹ್ಯಾಪಿ ಆಗಿದ್ಯಾ? ದುಡ್ಡು ಊರಿಗೆ ಕಳಿಸ್ತೀಯಾ? ನೆಕ್ಸ್ಟ್ ಮದ್ವೆ ಆದ್ರೆ ಬೆಂಗಳೂರಲ್ಲಿ ಸೆಟ್ಲ್ ಆಗ್ತೀಯಾ, ಬಿಹಾರ್ಗೆ ಹೋಗ್ತೀಯಾ? ಅವಳದು ಸೆಟಲ್ ಇಲ್ಲ. ಇದು 6 month ಇದು ಐತಾ ಕೆಲಸ ಮಾಡ್ತೀನಿ. 6 month ಬಿಹಾರಲ್ಲಿ ಕೆಲಸ ಮಾಡ್ತೀಯಾ? ಆಮೇಲೆ ಬಂದು ಅಲ್ಲ, ಈಗ ಯಾವ್ದೋ ಒಂದು ಹುಡುಗಿ ಬಂದು ನಿನ್ನ ನೋಡಿ ಇಷ್ಟಪಟ್ಟು ಮದ್ವೆ ಆಗ್ತೀನಿ ಅಂದ್ರೆ ಇಲ್ಲಿ ಸೆಟ್ಲ್ ಆಗ್ತೀಯಾ, ಬಿಹಾರ್ಗೆ ಹೋಗ್ತೀಯಾ? ಚಾನ್ಸ್ ಐತಾ ಇಲ್ಲಿ ಸೆಟ್ಲ್ ಮಾಡ್ತೀಯ? ಅದು ನಮ್ಗೆ ಗೊತ್ತಿಲ್ಲ. ಗೊತ್ತಿಲ್ಲ. ಫ್ಯೂಚರ್ ಗೊತ್ತಿಲ್ಲ. ನಮ್ಗೆ ಗೊತ್ತಿಲ್ಲ ಏನ್ ಫ್ಯೂಚರ್ ಐತಾ. ಓಕೆ. 500 ರೂಪಾಯಿ ದುಡಿತೀಯಾ? ಎಷ್ಟು ಖರ್ಚಾಗುತ್ತೆ 500 ರೂಪಾಯಿ ಡೈಲಿ? ಅದು ಊಟ ಆಯ್ತಾ, 100 ನಾಸ್ತಾ ಆಯ್ತಾ ಮಾರ್ನಿಂಗ್, 800 ಊಟ ಆಯ್ತಾ ಆಫ್ಟರ್ನೂನ್, ಅದು 800 ನೈಟ್ ಊಟ ಆಯ್ತಾ. 3 ಜನ ಆಯ್ತಾ ಅಷ್ಟೇ. ರೆಂಟ್ ಎಷ್ಟು? ರೆಂಟ್ 3500. 3500. ಓಕೆ. ಎಷ್ಟು ಸೇವಿಂಗ್ಸ್ ಪರ್ ಮಂತ್? ಪರ್ ಮಂತ್ 1800 1600. ಸೇವಿಂಗ್ ಇಲ್ಲ, ಸೇವಿಂಗ್ 1200 10 to 1200 1000 ಸಾರಿ 1000 10 to 12,000 ಸೇವಿಂಗ್. ಬಿಹಾರ್ ಕಳಿಸ್ತೀಯ 10 to 12,000. ಓಕೆ. ಫ್ಯಾಮಿಲಿ ಅದರಿಂದ ಹ್ಯಾಪಿ ಆಗಿದೆ. ಓಕೆ. ಹೊಟ್ಟೆ ತುಂಬುತ್ತೆ, ಪ್ರಾಬ್ಲಮ್ ಇಲ್ಲ. ಆರಾಮಾಗಿ ಮಾಡ್ತೀಯಾ, ಖುಷಿಯಾಗಿ ಮಾಡ್ತಿದೀಯಾ? ಓಕೆ. ಅದು ಕರ್ನಾಟಕ ಫುಲ್ ಚೆನ್ನಾಗಿದ್ದೀನಿ. ನಮಸ್ಕಾರ ಬೆಂಗಳೂರು. ನಮಸ್ಕಾರ ಬೆಂಗಳೂರು. ಒಟ್ನಲ್ಲಿ ತಿಂಗಳಿಗೆ ನೀನು ಲೆಕ್ಕಕ್ಕೆ ಈಗ ದಿನಕ್ಕೆ ನೀನು ಹೇಳಿದೆಷ್ಟು 25 ಪಂಚರ್ ಆಗ್ತೀಯಾ, ಆವರೇಜ್ ಆಗಿ 2,000 ದುಡಿತೀಯಾ, ದಿನಕ್ಕೆ 2,000 ದುಡ್ಡು ಖುಷಿಯಾಗಿದೆಯಾ, ಒಂದು 500ರಿಂದ 600 ಲಾಭ ಸಿಗುತ್ತೆ. ಹೊಟ್ಟೆ ತುಂಬುತ್ತೆ. ಓಕೆ. ಹೊಟ್ಟೆ ಪಾಡ್ಗೋಸ್ಕರ ಯಾರಿಗೆ ಕೆಲಸ ಹೇಳ್ಕೊಟ್ಟಿದ್ದು? ಏನ ಕೆಲಸ ಯಾರು ಹೇಳ್ಕೊಟ್ಟಿದ್ದು ಅಂದ್ರೆ ಕಿಸ್ನೆ ಸಿಕಾಯ ಏ ಜಾಬ್? ಓ ಇದು ನಮ್ಗೆ ಫ್ರೆಂಡ್. ಓಕೆ. ನೀನ್ ಈಸಿ ಆಗಿತ್ತು ಅಂತ ಕಲ್ತಾ? ಎಂತ ಕಲ್ತೆ? ಇದೇ ಯಾಕೆ ಕಲ್ತೆ? ಬೇರೆದ್ ಯಾಕೆ ಕಲೀಲಿಲ್ಲ? ಈಸಿ ಜಾಬ್ ಇತ್ತು, ಪೆಟ್ರೋಲ್ ಹಾಕೋದ ಈಸಿ ಇತ್ತು ಆಯ್ತಾ, ಇಲ್ಲ ಬೇರೆ ಅಂಗಡಿನಲ್ಲಿ ಈಸಿ ಇತ್ತು, ಶಾಪಿಂಗ್ ಅಲ್ಲಿ, ಇದೇ ಯಾಕೆ ಕಲ್ತೆ? ಅದು फर्स्ट टाइम इसी लाइन में आया तो यही ಈಜಿ ಐತಾ ನಮ್ಗೆ? ಈಜಿ ಇದೆ ಅನಿಸ್ತು, ಅದಕ್ಕೆ ಮಾಡ್ತಾ ಇದೀಯಾ? ಓಕೆ. ಒಟ್ನಲ್ಲಿ ನಿನ್ಗೆ ಖುಷಿ ಇದೆ, ಏನ್ ಕೆಲಸ ಮಾಡ್ತಾ ಇದೀನಿ ಹೊರೆ ಇಲ್ಲ, ಖುಷಿ ಇದೆ. ಓಕೆ. ಹೊಟ್ಟೆ ತುಂಬ. ಅದು 500-600 ಅಷ್ಟೇ, ಬಟ್ ಹ್ಯಾಪಿ ಐತಾ. ಇದು ಏರಿಯಾ ಫುಲ್ ಚೆನ್ನಾಗಿದೆ, ಹ್ಯಾಪಿ ಐತಾ ನಮ್ಗೆ. ಓಕೆ. ಅವ್ರ ಜನ ಮಾತಾಡ್ತಿಲ್ಲ, ಅದು ಕರ್ನಾಟಕ ವೆರಿ ಬ್ಯಾಡ್ ಐತಾ, ಅದು ಲ್ಯಾಂಗ್ವೇಜ್ ಪ್ರಾಬ್ಲಮ್ ಐತಾ. ಸರಿ ಇಲ್ಲ, ಪರವಾಗಿಲ್ಲ, ನೋ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಐತಾ, ಅದು ಫುಲ್ ಹ್ಯಾಪಿ ಐತಾ ಕರ್ನಾಟಕ. ಓಕೆ. ನೋಡಿದ್ರಲ್ಲ, 500 ರೂಪಾಯಿ ದುಡ್ದು ಆರಾಮಾಗಿ ಖುಷಿಯಾಗಿ ಜೀವನ ನಡೆಸ್ತಾ ಇದಾರೆ. ಬಟ್ ಒಂದೊಂದ್ ದಿನ 2,000-3,000 ದುಡಿತಾರೆ, ಫಿಲಮ್ಗೆ ಹೋಗ್ತಾರೆ, ಎಂಜಾಯ್ ಮಾಡ್ತಾರೆ.
ಇದೇ ಲೈಫ್. ಬಿಹಾರಿಂದ ಬಂದು ಬೆಂಗಳೂರಲ್ಲಿ ಹ್ಯಾಪಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಎಲ್ಲರೂ ಮಾಡೋದು ಹೊಟ್ಟೆಗೋಸ್ಕರ ಅಂತ, ಇವರು ಹೊಟ್ಟೆಗೆ ಪಾಡ್ಗೋಸ್ಕರನೇ ಬಿಹಾರಿಂದ ಬ್ಯಾಂಗ್ಳೂರು ಬಂದು ಇವತ್ತು ಬದುಕ್ತಾ ಇದ್ದಾರೆ, ಖುಷಿಯಾಗಿ ಬದುಕ್ತಾ ಇದ್ದಾರೆ. ಬ್ಯಾಂಗ್ಳೂರು 100 ಜನಕ್ಕೆ ಆಶ್ರಯ ನೀಡಿದೆ, ಅಂಥದ್ರಲ್ಲಿ ಇನ್ನೂ 100 ಜನಕ್ಕೆ ಆಶ್ರಯ ಕೊಡ್ತಾ ಇರುತ್ತೆ. ಅದೇ ಹೇಳಿದ್ದು, ಎಲ್ಲರೂ ಮಾಡೋದು ಹೊಟ್ಟೆಗಾಗಿ. 100 ವೆರೈಟಿ ದಾರಿಗಳಿರುತ್ತೆ, ಅದರಲ್ಲಿ ಇದು ಒಂದು. ಒಳ್ಳೇದಾಗ್ಲಿ. ಇನ್ನ ಬೇರೆ ಬೇರೆಯವ್ರ ಜೊತೆ ಸಿಗೋಣ. ಕಷ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಈ ಥರದ ಇನ್ನೂ ಕಷ್ಟಪಡ್ತಾ ಇರೋರು ಇರ್ತಾರೆ. ಬಟ್ ಕೆಲವೊಬ್ರು ಕಷ್ಟ ಪಡದೇ ಇದ್ರು ಕೋಟ್ಯಾಂತರ ರೂಪಾಯಿ ಇದ್ರೂ ಖುಷಿ ಸಿಗಲ್ಲ. 500 ರೂಪಾಯಿ ಖುಷಿ ಪಡ್ತಾನೆ ಅಂದರೆ 5,000 ಕೋಟಿ ಇರೋನು ಎಷ್ಟು ಖುಷಿ ಪಡ್ಬೋದು. ನೋಡೋಣ ಯಾರ್ಯಾರು ಸಿಗ್ತಾರೆ, ಅವ್ರ ಲೈಫ್ ಯಾವ ಥರ ಇರುತ್ತೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು, ಮತ್ತೆ ಸಿಗೋಣ. ಗುಡ್ ಬಾಯ್.